ಸೊ ಆರ್ ಸಿ ಬಿ ಹೋಮ್ ಕಮಿಂಗ್ ಒಂದೊಂದೇ ಅಪ್ಡೇಟ್ನ ಆರ್ ಸಿ ಬಿ ಕೊಡ್ತಾ ಇದೆ. ನೆನ್ನೆ ಅಪ್ಡೇಟ್ ಕೊಟ್ಟಿದ್ದು ಜಿತೇಶ್ ಶರ್ಮಾಯಿಂದ ಸ್ಟಾರ್ಟ್ ಮಾಡಿದಂಥ ಆರ್ ಸಿ ಬಿ. ಜಿತೇಶ್ ಶರ್ಮಾ ಆದಮೇಲೆ ದೇವದತ್ ಪಡಿಕ್ಕಲ್ಲು, ಜೊತೆಗೆ ಆಲ್ರೌಂಡರ್ ಆದಂಥ ಮಂಗೇಶ್ ಯಾದವ್, ಆಮೇಲೆ ಅಭಿನಂದನ್ ಸಿಂಗ್ ರಿಲೇಟೆಡ್ ಕೂಡ ನೆನ್ನೆ ಅಪ್ಡೇಟಾಗಿ ಕೊಟ್ಟಿತ್ತು. ಆಮೇಲೆ ಸಾಯಂಕಾಲ ಲೇಟರ್ ಆನ್ ಕೊಟ್ಟಿದ್ದ ಅಪ್ಡೇಟ್ ಯಾವುದು ಅಂತಂದರೆ ಅದು ಭುವನೇಶ್ವರ್ ಕುಮಾರ್ ರಿಲೇಟೆಡು. ಭುವಿ ಕೂಡ ಬಂದುಬಿಟ್ಟು ಜಾಯ್ನ್ ಆಗಿದ್ದಾರೆ ಅಂತ. ಸೊ ಅದಕ್ಕಿಂತ ಮುಂಚೆ ಬಂದಂಥ ಅಪ್ಡೇಟು ಈ ಕಡೆಯಿಂದ ರಸಿಕ್ ಸಲಾಮ್ ದಾರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅವ್ರದ್ದು ಅಪ್ಡೇಟ್ ಬಂತು. ಆ್ಯಂಡ್ ಇನ್ನೊಂದು ಅಂಡರ್-19 ಎಲಿಮೆಂಟ್ ಯಾವುದು ಅಂದರೆ ವಿಹಾನ್ ಮಲ್ಹೋತ್ರಾ ವರ್ಲ್ಡ್ ಕಪ್ ವಿನರು, ಅಂಡರ್-19 ವರ್ಲ್ಡ್ ಕಪ್ ವಿನರು ಬಂದುಬಿಟ್ಟು ಜಾಯ್ನ್ ಆಗಿದ್ದಾರೆ ಆರ್ ಸಿ ಬಿ ಕ್ಯಾಂಪ್ನ ಅಂತ ಅಪ್ಡೇಟ್ ಬಂತು. ಅದಾದ ನಂತರ ರಾತ್ರಿನೇ ಅಪ್ಡೇಟ್ನ ಕೊಟ್ಟರು. ಭುವನೇಶ್ವರ್ ಕುಮಾರ್ದು ಕೊಡ್ತಾ ಇದ್ದಂಗೆ ಈ ಕಡೆಯಿಂದ ಕೊಟ್ಟಂಥ ಅಪ್ಡೇಟು ವಿರಾಟ್ ಕೊಹ್ಲಿ ರಿಲೇಟೆಡ್. ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಒಂಥರ ಸಸ್ಪೆನ್ಸ್ನ ಕ್ರಿಯೇಟ್ ಮಾಡಿದರು ಆರ್ ಸಿ ಬಿ. ಯಾರು ಅಂತ ಒಂದು ಪಿಕ್ಚರ್ ನೋಡ್ತಿರ್ಬೋದು. ಈ ಥರ ಒಂದು ಪಿಕ್ಚರ್ನ ಶೇರ್ ಮಾಡಿದರು. ಬರ್ತಾವ್ರೆ ಗುರು ಅಣ್ಣ ಬರ್ತಾವ್ರೆ ಅಂತ ಶೇರ್ ಮಾಡ್ತಿದ್ದಂಗೆ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಕೊಹ್ಲಿ ಅರೈವ್ಡ್, ನಮ್ಮ ಕಿಂಗ್ ಬಂದರು, ಡೆನ್ನಿಗೆ ಬಂದರು, ಅದು ಇದು ಅಂತ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ಸ್ಟಾರ್ಟ್ ಆಗೋಗ್ಬಿಟ್ಟಿದ್ದು ಹೋಗ್ಲೇ. ಬಟ್ ಕನ್ಫ್ಯೂಷನ್ ಇತ್ತು, ರಜತ್ ಪತಿದಾರ ಇವರು ವಿರಾಟ್ ಕೊಹ್ಲಿನ ಅಂತ. ಸ್ಪೆಕ್ಸು ಎಲ್ಲ ನೋಡ್ತೋನೆ, ದಾಡಿ ಎಲ್ಲ ನೋಡ್ತೋನೆ, ಒಂದು ರೇಂಜಿಗೆ ಕ್ಲಾರಿಟಿ ಸಿಕ್ಕಿತ್ತು ನಮಗೆ ನೆನ್ನೆ ವಿರಾಟ್ ಕೊಹ್ಲಿ ಬಂದವ್ರೆ ಅಂತ. ಇವಾಗ ಇಮೇಜಸ್ಗಳೆಲ್ಲ ಶೇರ್ ಆಗಿದೆ ಎಲ್ಲ ಕಡೆಯೂ ಕೂಡ. ಆರ್ ಸಿ ಬಿ ಇನ್ನೂ ಅಫಿಷಿಯಲ್ ಆಗಿ ಅಪ್ಡೇಟ್ನ ಕೊಟ್ಟಿಲ್ಲ ವಿರಾಟ್ ಕೊಹ್ಲಿ ಬಂದಿದ್ದಾರೆ ಅಂತ. ಬಟ್ ಗ್ಲಿಮ್ಸ್ನ ಇವತ್ತು ಬೆಳಿಗ್ಗೆ ಶೇರ್ ಮಾಡಿದ್ದಾರೆ. ಅದೇ ಆ ಸಿಗ್ನಲಲ್ಲಿ ಅದು ಇದು ಎಲ್ಲ ಕಾರಲ್ಲಿ ಬರ್ತಾ ಇರೋವಂಥದ್ದು ಅದೆಲ್ಲ ಶೇರ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಅಂತಲೇ ಗೊತ್ತಾಯ್ತೈತೆ ಎಲ್ಲರಿಗೂ. ಬಟ್ ಆದರೂ ಕೂಡ ಸಸ್ಪೆನ್ಸ್ನ ಮೇಂಟೈನ್ ಮಾಡಿದರೆ, ಡೈರೆಕ್ಟಾಗಿ ಏನು ಬಿಟ್ಟಿಲ್ಲ ವಿರಾಟ್ ಕೊಹ್ಲಿ ಬಂದ್ಬಿಟ್ರು ಅಂತ. ಒಟ್ಟಲ್ಲಿ ಎನ್ನೆ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಆರ್ ಸಿ ಬಿ ಟೀಮ್ನ ಜಾಯ್ನ್ ಆಗಿದ್ದಾರೆ. ಸೊ ಇದಂತೂ ಬರ್ತಿರುವಂಥ ಕನ್ಫರ್ಮೇಷನು. ವಿರಾಟ್ ಕೊಹ್ಲಿ ಈ ಸಲ ಬೇಗನೆ ಬಂದು ಜಾಯ್ನ್ ಆಗಿದ್ದಾರೆ. ಇಲ್ಲಿ ಸಸ್ಪೆನ್ಸ್ ಇರೋವಂಥದ್ದು ಏನೂ ಇಲ್ಲ, ಬಂದ್ಬಿಟ್ಟು ಜಾಯ್ನ್ ಆಗ್ತಾರೆ ಎಲ್ಲರೂ ಕೂಡ ಗೊತ್ತಿರುವಂಥ ವಿಚಾರನೆ. ಬಟ್ ಸ್ವಲ್ಪ ಸಸ್ಪೆನ್ಸ್ ಮೇಂಟೈನ್ ಮಾಡಿರುವಂಥ ಪ್ಲೇಯರ್ಸ್ಗಳು ಯಾರು ಅಂತಂದರೆ ಈ ಪ್ಲೇಯರ್ಸ್ಗಳು ಬಂತು ಅಂತಂದರೆ ಗಿಸ್ಪೆನ್ಸ್ ಏನೂ ಇರೋದಿಲ್ಲ ಗುರು ನಮಗೆ ಅಂತ. ಅಂದರೆ ಕ್ರಿಯೇಟ್ ಮಾಡಿರುವಂಥ ಸಸ್ಪೆನ್ಸ್ ಯಾವುದು ಅಂತಂದರೆ ಅದು ಯಶ್ ದಯಾಳ್ ಈ ಸೀಸನ್ ಆಡೋದಿಲ್ವಾ ಅನ್ನೋದೇ ಕನ್ಫ್ಯೂಷನ್ ಆಗಿದೆ. ಯಾಕೆ ಅಂತಂದರೆ ಅವರು ಒಂದು ವರ್ಷದಿಂದ ಕ್ರಿಕೆಟ್ನೇ ಆಡಿಲ್ಲ. ಇವರು ಬಂದ್ಬಿಟ್ಟು ಜಾಯ್ನ್ ಆಗ್ತಾರೆ. ರೀಸೆಂಟಾಗಿ ಮದುವೆ ಬೇರೆ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ. ಅವರು ಬಂದು ಜಾಯ್ನ್ ಆಗ್ತಾರಾ ಅಥವಾ ಅವ್ರ ಸೀಸನ್ ಆಡೋದಿಲ್ವಾ? ಸೊ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅವ್ರು ಬಂತು ಅಂತಂದರೆ ಅದೊಂಥರ ಬಿಗ್ಗೆಸ್ಟ್ ರಿವೀಲ್ ಆದಂಗೆ ಆಗುತ್ತೆ. ಆರ್ ಸಿ ಬಿ ಟು ಆರ್ ಸಿ ಬಿ ಒಂದು ವರ್ಷ ಗ್ಯಾಪು, ಆರ್ ಸಿ ಬಿ ಟು ಆರ್ ಸಿ ಬಿ ಬಂದಂಗೆ ಇರುತ್ತೆ ಯಶ್ ದಯಾಳ್. ಆ್ಯಂಡ್ ಇನ್ನೂ ಒಂದು ಕಡೆ ನೋಡ್ತಾರೆ ಜಾಶ್ ಹ್ಯಾಸಲ್ವುಡ್, ಅವ್ರು 2 ಮ್ಯಾಚ್ ಮಿಸ್ ಮಾಡ್ಕೊತಾರೆ ಅಂತ ಅಪ್ಡೇಟ್ ಬಂದಿದೆ. ಸೊ ಅವ್ರೇನಾದ್ರು ಜಾಯ್ನ್ ಆಯಿತು ಆರ್ ಸಿ ಬಿಗೆ ಅಂತಂದರೆ ಅದು ಯಾವಾಗ ಜಾಯ್ನ್ ಆಗ್ತಾರೆ ಅನ್ನೋದು ಒಂದು ಸ್ವಲ್ಪ ಸಸ್ಪೆನ್ಸು ನಮಗೆ ಇನ್ನೂ ಹಂಗೇ ಮೇಂಟೈನ್ ಆಗಿದೆ. ಇನ್ನೂ ಒಂದು ಯಾವುದು ಅಂತಂದರೆ ಅದು ರೊಮ್ಯಾರಿಯೋ ಶೆಫರ್ಡ್ ರಿಲೇಟೆಡು. ಯಾಕೆಂತಂದರೆ ಗೊತ್ತಿರೋದೇ ವೆಸ್ಟ್ ಇಂಡೀಸ್ ಅವರಿಗೆ ಸ್ವಲ್ಪ ಟ್ರಬಲ್ ಆಗ್ತಾ ಇದೆ ಅವ್ರಿಗೆ ಹೋಗೋದಕ್ಕೆ. ಇಂಡಿಯಾಯಿಂದ ಅವ್ರಿಗೆ ಅಲ್ಲಿ ಹೋಗೋದಕ್ಕೇ ಸಿಕ್ಕಾಪಟ್ಟೆ ಟ್ರಬಲ್ ಆಗೋಗ್ಬಿಡ್ತು. ಫ್ಲೈಟ್ದು ಅದು ಇದು ಅಂತ ಎಲ್ಲ ರೆಸ್ಟ್ರಿಕ್ಷನ್ಸು ಅದು ಇದು ಇರೋದ್ರಿಂದ. ಸೊ ಅವ್ರು ಬಂದರೆ ನಮಗೆ ಸ್ವಲ್ಪ ಸಸ್ಪೆನ್ಸು ಕ್ಲಿಯರ್ ಮಾಡ್ದಂಗೆ ಇರುತ್ತೆ. ಸೊ ಇಲ್ಲಿ 3 ಜನ ಸಸ್ಪೆನ್ಸ್ನ ಮೇಂಟೈನ್ ಮಾಡಿದರೆ ಅದು ಜಾಶ್ ಹ್ಯಾಸಲ್ವುಡ್, ರೊಮ್ಯಾರಿಯೋ ಶೆಫರ್ಡ್, ಜೊತೆಗೆ ಇವರು ಯಶ್ ದಯಾಳ್ ಅವರು. ಸೊ ಬೇರೆ ಎಲ್ಲ ಇನ್ನೇನೆಲ್ಲ ಬಂದೇ ಬರ್ತಾರೆ. ವಿರಾಟ್ ಕೊಹ್ಲಿನೂ ಬರ್ತಾರೆ, ರಜತ್ ಪತಿದಾರ್ ಬರ್ತಾರೆ. ಒಟ್ಟಲ್ಲಿ ರಜತ್ ಪತಿದಾರ್ ಏನಕ್ಕೆ ಈ ರೇಂಜಿಗೆ ಮೇಂಟೈನ್ ಮಾಡ್ತಾಯಿದ್ದಾರೆ, ಏನು ಇನ್ನೂ ಬಂದು ಜಾಯ್ನ್ ಆಗಿಲ್ಲ, ಆಲ್ರೆಡಿ ಅವ್ರು ಜಾಯ್ನ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಇವ್ರು ರಿವೀಲ್ ಮಾಡ್ತಾ ಇಲ್ಲ ಅಷ್ಟೇನೆ. ಕ್ಯಾಪ್ಟನ್ ಅಲ್ಲೇನು ಆ್ಯಕ್ಟಿವ್ ಆಗಿ ಆಡ್ತಾ ಇದ್ದಾರೆ ಅಲ್ಲಿ, ರಜತ್ ಪತಿದಾರ್ ಏನಾದರೂ ಆಡ್ತಾ ಇದ್ದಾರೆ ಅಲ್ಲಿ, ಏನೂ ಆಡ್ತಾ ಇಲ್ವಲ್ಲ, ಬಂದ್ಬಿಟ್ಟು ಆರಾಮಾಗಿ ಜಾಯ್ನ್ ಆಗ್ಬೋದಲ್ಲ ಅಂತ ಅನಿಸಿರುತ್ತೆ. ಸೊ ನನ್ನ ಪ್ರಕಾರ ಅವ್ರು ಸಸ್ಪೆನ್ಸ್ ಮೇಂಟೈನ್ ಮಾಡ್ತಿದ್ದಾರೆ ಅಷ್ಟೇ. ನಾಯಕ ಮೊದಲೇ ಬರೋದಲ್ಲ ಆಗಿರೋ, ಲಾಸ್ಟಿಗೆ ಬರಬೇಕು ನಾಯಕ. ಎಲ್ಲ ಫಸ್ಟು ಜೂನಿಯರ್ಸ್ ಎಲ್ಲ ಬರಬೇಕು, ಆಮೇಲೆ ಸೀನಿಯರ್ ಬರಬೇಕು. ಸೀನಿಯರ್ ಅಂತಂದರೆ ಕ್ಯಾಪ್ಟನ್ಸಿ ವೈಸ್ ನಾನು ಹೇಳ್ತಾ ಇರೋದು, ಲೀಡರ್ ವೈಸ್ ಹೇಳ್ತಾ ಇರೋದು, ಎಕ್ಸ್ಪೀರಿಯನ್ಸ್ ವೈಸ್ ಹೇಳ್ತಾ ಇಲ್ಲ. ಸೊ ಓಕೆ, ಕಿಂಗ್ ಬಂದ್ಬಿಟ್ಟು ಜಾಯ್ನ್ ಆಗಿದ್ರೆ ಎಲ್ಲರಿಗೂ ಖುಷಿಯಾಗಿದೆ ಅಂತ ಕಾಣಿಸುತ್ತೆ. ವಿರಾಟ್ ಕೊಹ್ಲಿನ ನೋಡ್ತಾ ಇದ್ದೀವಿ ಸುಮಾರು ತಿಂಗಳಾದ ಮೇಲೆ ಒಂಥರ ಒಂದು ಫ್ಯಾಮಿಲಿ ಟೈಮ್ನ ಎಂಜಾಯ್ ಮಾಡ್ಕೊಂಡು ಬರ್ತಾ ಇರೋಂಥ ವಿರಾಟ್ ಕೊಹ್ಲಿ ಲಂಡನ್ನಲ್ಲಿ. ಅಲ್ಲೂ ಕೂಡ ಪ್ರಾಕ್ಟೀಸ್ನ ಮಾಡ್ತಾಯಿದ್ರು, ಅದನ್ನು ಶೇರ್ ಕೂಡ ಮಾಡಿದರು. IPLಗೆ ಪ್ರಿಪೇರ್ ಆಗ್ತಾಯಿದ್ದೀನಿ ಅಂತ. ಎಲ್ಲ ಸಲ ವಿರಾಟ್ ಕೊಹ್ಲಿ ಯಾವಾಗ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಈ ಸಲ ಅರ್ಲಿ ಆಗೇ ಬಂದ್ಬಿಟ್ಟಿದ್ದಾರೆ. ಸೊ ಅದರಿಂದ ವೆಯ್ಟಿಂಗ್ ಗೇಮ್ ಎಲ್ಲ ಏನೂ ಇಲ್ಲ. ನಮಗೆ ಒಂಥರ ಯಾರು ಬಂದರೂ ಕೂಡ ಸಮಾಧಾನ ಆಗ್ತಿಲ್ಲ ನೋಡಿ. ಇದೊಂಥರ ಬೇಗ ಬಂದುಬಿಟ್ರು ಕೂಡ ಹೇಳ್ತೀವಿ, ಲೇಟಾಗಿ ಬಂದರೂ ಮಾತಾಡ್ತೀವಿ, ಬೇಗ ಬಂದರೂ ಮಾತಾಡ್ತೀವಿ. ಲೇಟಾಗಿ ಬಂದರೆ ಯಾಕೆ ಬಂದಿಲ್ಲ ಅಂತ ಮಾತಾಡ್ತೀವಿ, ಬೇಗ ಬಂದರು ಅಂತಾರೆ ಏನು ಗುರು ಇಷ್ಟು ಬೇಗ ಬಂದ್ಬಿಟ್ಟವ್ರೆ, ಏನು ಬೇಗನೆ ಬಂದ್ಬಿಟ್ಟವ್ರೆ, ಏನು ಲಾಸ್ಟಿಗೆ ಸಸ್ಪೆನ್ಸೇ ಮೇಂಟೈನ್ ಮಾಡಿಲ್ಲ ಅಷ್ಟು ಬೇಗ ಬಂದ್ಬಿಟ್ಟವ್ರೆ ಅಂತ ಮಾತಾಡ್ತೀವಿ. ಒಟ್ಟಲ್ಲಿ ಮಾತಾಡೋದಂತೂ ಇದ್ದಿದ್ದೇನೆ ವಿರಾಟ್ ಕೊಹ್ಲಿ ಹೆಸರು ಎತ್ಕೊಂಡು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.